ಉಡುಪಿ ಪೇಜಾವರ ಮಠಾಧೀಶರಾದಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ 60ನೇ ವರ್ಷದ ಸುಸಂದರ್ಭದಲ್ಲಿ ಉಡುಪಿಯ ಅಭಿಮಾನಿಗಳಿಂದ ನಡೆದಂತಹ ಷಷ್ಠ್ಯಬ್ದ ಅಭಿವಂದನಾ ಸಮಾರಂಭವನ್ನು ಪರ್ಯಾಯ ಶ್ರೀ ಕೃಷ್ಣಾಪುರ ಮಠಾಧೀಶರಾದಂತಹ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಪಲಿಮಾರು ಮಠಾಧೀಶರಾದಂತಹ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು, ಪೇಜಾವರ ಮಠಾಧೀಶರೊಂದಿಗೆ ಕಾಣಿಯೂರು ಮಠಾಧೀಶರಾದಂತಹ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟಿಸಿದರು. ಉಡುಪಿ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ, ವಿಧಾನ ಪರಿಷತ್ ಸದಸ್ಯರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ, ಉಡುಪಿಯ ಮಾಜಿ ಶಾಸಕರಾದಂತಹ ರಘುಪತಿ ಭಟ್, ಕುಂದಾಪುರ ಶಾಸಕರಾದಂತಹ ಕಿರಣ್ ಕುಮಾರ್ ಕೊಡ್ಗಿ, ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ, ಕಾಪು ಶಾಸಕ ಗುರುಮೇಶ್ವರ ಶೆಟ್ಟಿ, ವಿದ್ವಾನ್ ಗೋಪಾಲ್ ಜೋಯಿಸರು ಇರುವತ್ತೂರು, ಉದ್ಯಮಿ ನಾಗರಾಜ್ ಬಲ್ಲಾಳ್ ಮೊದಲಾದವರು ಉಪಸ್ಥಿತರಿದ್ದರು. ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ 60ರ ಅಭಿನಂದನಾ ಪ್ರಯುಕ್ತ ಶ್ರೀಗಳಿಗೆ ಸುವರ್ಣಾಭಿಷೇಕ, ಪುಷ್ಪಾಭಿಷೇಕ ನಡೆಸಿ ಕಪ್ಪಕಾಣಿಕೆಯ ಗೌರವವನ್ನು ಸಮರ್ಪಿಸಲಾಯಿತು. ಅಭಿವಂದನಾ ಸಮಾರಂಭಕ್ಕೂ ಪೂರ್ವಭಾವಿಯಾಗಿ ಜೋಡುಕಟ್ಟೆಯಿಂದ ಶೋಭಾಯಾತ್ರೆಯಲ್ಲಿ ಪೇಜಾವರ ಶ್ರೀಪಾದರನ್ನ ಭವ್ಯವಾದ ರಥದಲ್ಲಿ ಕುಳ್ಳಿರಿಸಿ ಬರಮಾಡಿಕೊಳ್ಳಲಾಯಿತು. ಶೋಭಾಯಾತ್ರೆಯಲ್ಲಿ ವಿವಿಧ ಭಜನಾ ತಂಡಗಳು, ಕುಣಿತ ಭಜನೆ, ಕತ್ತಿವರಸೆ, ಕೀಲ್ಕುದ್ರೆ, ಚೆಂಡೆವಾದ್ಯ, ಸ್ಯಾಕ್ಸೋಫೋನ್ ಮೊದಲಾದ ತಂಡದವರು ಭಾಗವಹಿಸಿದರು. ಶ್ರೀ ಪಲಿಮಾರು ಮಠ ಬಹುಶಃ ಇವರು ಕೂಡ ತಮಗೆಲ್ಲಿಗೆ ತಿಳಿದಿರುವ ಹಾಗೆ 2003ರ ಸಂದರ್ಭದಲ್ಲಿ ವಿದ್ವಾನ್ ಇರುವತ್ತೂರು ಗೋಪಾಲ ಜೋಯಿಸರಿಗೆ ಲಕ್ಷ್ಮೀನಲ್ಲ ಮಡುವಿನೊಳಗೆ ಗಜ ಮೊರೆಯಿಡ ನಾಕ್ಷಣ ವೇದಿಕೆಗೆ ಶ್ರೀ ದಯಾನಂದ ಸುವರ್ಣರು, ಪಲಿಮಾರು ಶ್ರೀಪಾದಂಗಳವರು ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾರ ಹಾಕಿ ವೇದಘೋಷ ಪ್ರಾರಂಭ ಮಾಡಿ ವಾದ್ಯ ಚಂಡೆ ಕೊಂಬು
ಮಾಡಬೇಕು. ಶ್ರೀಯುತ ಅಯ್ಯಪ್ಪ ಕೋಟ್ಯಾರು, ಗೋವಿಂದ ಕಿಡಿಯವರು, ಸಾಪು ವಾಸು, ಯುವರಾಜ್ ಮಸ್ತಕ್ ಅವರು, ಉಪಾಧ್ಯಾಯರು, ಲಾಲಾಜಿ ಆರ್ ಮೆಂಗನ್ ಅವರು, ಕೃಷ್ಣಮೂರ್ತಿ ಆಚಾರ್ಯರು, ಹಾಗಾಗಿ ಅರ್ಪಣೆ ಮಾಡಿದವರು ದಯವಿಟ್ಟು ಕೆಳಗೆ ಹೋಗ್ಬೇಕು, ಅಡ್ಡ ಬರಬೇಡಿ. ಗಣ್ಯರು ಕೂಡ ಹಾಕಿದವರು ಅವರವರ ಸ್ಥಾನದಲ್ಲಿ ಬಂದು ಆಸೀನರಾಗಬೇಕು. ದಯವಿಟ್ಟು ಸುವರ್ಣಾಭಿಷೇಕ ಆದ ಬಂಧುಗಳು ಕೆಳಗೆ ಬರಬೇಕು. ಹಾಕಿದ ಗಣ್ಯರು ವೇದಿಕೆಯಲ್ಲಿ ಆಸೀನರಾಗಬೇಕು ಅವರವರ ಸ್ಥಾನದಲ್ಲಿ. ಸಭೆಗೆ ಅಡ್ಡ ಬರಬೇಡಿ. ಸಾಪು ದಿವಾಕರ್ ಶೆಟ್ರು, ಮಾಹೇ ಪರವಾಗಿ ಜಯಂತಣ್ಣವರು, ಎಲ್ಲ ಭಜನಾ ಮಂಡಳಗಳ ಒಕ್ಕೂಟದ ಪರವಾಗಿ ಯಲ್ಲಪ್ಪಳ್ಳಿ ಉಮೇಶ್ ಶೆಟ್ರು, ಮಠದ ದಿವಾಂತರಾದಂತಹ ರಘುರಾಮ್ ಆಚಾರ್ಯರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂತಹ ಸುಬ್ರಹ್ಮಣ್ಯ ಭಟ್ರು, ವಿದ್ವಾಂಸರಾದ ಅಡ್ವೆ ಲಕ್ಷ್ಮೀಶ್ ಆಚಾರ್ಯರು, ಹಾಕಿದವರು ದಯವಿಟ್ಟು ಬೇಗ ಬೇಗ ಕೆಳಗೆ ಬನ್ನಿ, ಬೇಗನೆ ಕೆಳಗೆ ಬರಬೇಕು. ಗಣೇಶ್ ರಾಯರು, ನಾರಾಯಣ ಪರೋಧ್ಯಾತಾಧ್ಯಾನನ್ನಾರಾಯಣ ಪರಹಣ ಸ್ಥಿತಃ ಅನಂತಮವ್ಯಯಂ ಕವಿಗುಂ ಸಮುದ್ರೇಂದಂ ವಿಶ್ವಶಂಭುವಂ ಪದ್ಮಕೋಶ ಪ್ರದೇಕಾಶಗುಂ ನಯಂ ಚಾಪ್ಯಥಾಮುಖಂ ಅಥೋ ಪೂರ್ಣ ಹಾಕಿ, ಪೂರ್ಣ ಒಂದೊಂದು ಬುಟ್ಟಿ ಹಾಕಿಪ್ಪ, ಎಲ್ಲರಿಗೂ ಒಂದೊಂದು ಬುಟ್ಟಿ ಕೊಡಿ, ಖಾಲಿ ಮಾಡಿದ ಬುಟ್ಟಿ ತುಂಬಿಸಿ ಕೊಡಿ. ವಿಶ್ವಸ್ಯಾಯತನಂ ಮಹದ್ ಪ್ರಭುಕ್ತಿ ಭಜನ್ ತಿಷ್ಠನ್ನಾಹಾರಮಜರ ಕವೇ ಅನಂತ ಕೃಷ್ಣಾಯರು, ಸಂದಾಪಯತಿ ಸ್ವಂದೇಹಮಾಪಾದತನಮಸ್ತಕಃ ಅಸ್ಯ ಮಧ್ಯೆ ವನ್ಯಶಿಖಾ ಮಣೀಯೋರ್ಥವ್ಯವಸ್ಥಿತಃ ನೀಲತೋ ಯದಮಧ್ಯಸ್ಥಾದ್ಯುಲ್ಲೇಖೇ ರಮಾಸ್ವರಾ ನೀಲಾನಶೋಕವತ್ತಂತಿ ವೇದಾಭಾಸ್ವಜ್ಜನೋಪಮಾ ಶಿಖಾಯ ಮಧ್ಯೆ ಪರಮಾತ್ಮಾ ವ್ಯವಸ್ಥಿತಃ ಪ್ರಿಯಾ ಇವ ನಿದೇವಾ ರಾಘವೇಂದ್ರ ಉಪಾಧ್ಯಾಯರು ಬಂದು ಶ್ರೀಪಾದಂಗಳವರಿಗೆ ಮಂಗಳಾರತಿಯನ್ನು ಮಾಡಬೇಕು. ಸಪ್ತಹೋತಕಂ ಸಂತಂ ಸಪ್ತಹೋತೇತ್ಯಾಚಕ್ಷತೆ ಪರಾಕ್ಷೇಣ ಪಂಚಹೋತೋ ಪಂಚಹೋತಕಂ ಸಂತಂ. ಮಧ್ವಾಚಾರ್ಯರು ಕಡಲ ತಡಿಯಿಂದ ಕೃಷ್ಣನನ್ನು ಹೊತ್ತು ತರುವ ಸುಂದರ ಉಪ್ಪು ಶಿಲ್ಪದ ಕಲಾಕೃತಿಯನ್ನು ರಮೇಶ್ ಕಿರಿಯವರವರು ಅಭಿವಂದನಾ ಸಮಿತಿಯ ಮೂಲಕ ಆಶ್ರಯದಂತೆ ನಿರ್ಮಿಸಿ ಪೂಜ್ಯ ಶ್ರೀಪಾದಂಗಳವರಿಗೆ ಅರ್ಪಿಸ್ತಾ ಇದ್ದಾರೆ. ಎಲ್ಲರೂ ಆಸೀನರಾಗಬೇಕು. ಇದೀಗ ಪರಮ ಪೂಜ್ಯ ಬ್ರಹ್ಮಣೋ ಭವತಿ ಯ ಏವಂ ವೇದ. ಬಹಳ ದೊಡ್ಡ ತಂಡದ ಮೂಲಕ ಯೋಗ ಶಿಕ್ಷಣವನ್ನು ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಸಾಕಾರಗೊಳಿಸಿಕೊಂಡು ಸಮಾಜಮುಖಿಯಾಗಿ ದೊಡ್ಡ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವರು ಪೂಜ್ಯರ ಕರೆಯನ್ನು ಮನ್ನಿಸಿ 5 ಲಕ್ಷ ರೂಪಾಯಿಯ 2 ಮನೆಗಳಿಗೆ ತಲಾ 5 ಲಕ್ಷ ರೂಪಾಯಿ 2 ಮನೆಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆನಂತರ ಗಾಲಿ ಕುರ್ಚಿಗಳಿಗಾಗಿ
ಶಿಲ್ಪ ಹಕ್ಲಾಡಿ. ಮುಂದಿನದನ್ನ ನಾಗರಾಜ್ ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ದೇಶದ ಅನೇಕ ಕಡೆಗಳಲ್ಲಿ ಈ ಬಗ್ಗೆ ಸಾರ್ವಜನಿಕ ಸಮಾರಂಭಗಳು ಆಗ್ತಾ ಇದೆ. ಆದರೆ ಉಡುಪಿಯಲ್ಲಿ ಆಗುವುದು ಅದೊಂದು ವಿಶಿಷ್ಟ ಸಮಾರಂಭ. ಯಾಕೆಂತ ಹೇಳಿದರೆ ಉಡುಪಿ ಅವರ ಒಂದು ಮೂಲಭೂಮಿ. ಅವರ ಪ್ರತಿಯೊಂದು ಕಾರ್ಯಗಳಿಗೆ ಪೂರ್ತಿ ಒದಗಿಸತಕ್ಕದ್ದು, ಚೈತನ್ಯ ಒದಗಿಸತಕ್ಕದ್ದು ಉಡುಪಿ ಅಂತ ಹೇಳೋದು. ಆದ ಪ್ರಯುಕ್ತ ಉಡುಪಿಯಲ್ಲಿ ನಡೆಯತಕ್ಕಂತಹ ಈ ಸಮಾರಂಭಕ್ಕೆ ಒಂದು ವೈಶಿಷ್ಟ್ಯ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನು ಈ ಷಷ್ಠ್ಯಬ್ದ ಕುರಿತ ಸಮಾರಂಭ, ಅದರಲ್ಲೂ ಕೂಡ ಸಾರ್ವಜನಿಕ ಸಮಾರಂಭ, ಅದು ಅವರಿಗೆ ಹೊಸತ್ತಲ್ಲ. ಯಾಕೆಂತ ಕೇಳಿದರೆ ಉಡುಪಿಯ ಬೈಜಾರ ಮಠ ಭಾಳ ವಿಶ್ವೇಶತೀರ್ಥರ ಕಾಲದಿಂದಲೂ ಸಾರ್ವಜನಿಕ ಒಂದು ರಂಗದಲ್ಲಿ ಬಹಳಷ್ಟು ಮುಂದುವರಿದದ್ದು. ಆ ಕಾರಣದಿಂದ ಈ ಸಾರ್ವಜನಿಕರ ಒಂದು ಯಾವುದು ಸಮಾರಂಭ ಅವರಿಗೆ ಅವರ ಒಂದು ಈ ಒಂದು ಷಷ್ಠಬ್ದ ಸಮಾರಂಭದಲ್ಲಿ ಆಗತಕ್ಕದ್ದು ಉಚಿತವೇ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅವರು ಕೂಡ ಸಾರ್ವಜನಿಕ ರಂಗದಲ್ಲಿ ಬಹಳಷ್ಟು ಒಂದು ಸಾಧನೆಗಳನ್ನು ಮಾಡಿದ್ದು. ಈ ಕಾರಣದಿಂದ ಈ ಒಂದು ಪೂರ್ವವಾದ ಅಭಿನಂದನಾ ಕಾರ್ಯಕ್ರಮ ಜೋಡುಗಟ್ಟೆಯಿಂದ ಅಲಂಕೃತವಾದ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಎಲ್ಲ ಭಜನೆ ತಂಡಗಳು ಭಕ್ತಿಯಿಂದ ಸ್ವಾಗತ ಮಾಡಿದ ಈ ದೃಶ್ಯ ಅತ್ಯಂತ ಅಪೂರ್ವವಾಗಿರತಕ್ಕಂತಹ ಒಂದು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇದು ಕೃಷ್ಣನೇ ಮಾಡಿಸಿತ್ತು. ಪರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವಪ್ರಸನ್ನ ತೀರ್ಥರು ಇವತ್ತು ಮೆರವಣಿಗೆಯಲ್ಲಿ ಬಂದದ್ದಲ್ಲ. ಅಯೋಧ್ಯೆಯ ರಾಮದೇವರೇ ವಿಶ್ವಪ್ರಸನ್ನ ತೀರ್ಥದಲ್ಲಿ ಕೂತು ಇವತ್ತು ಈ ಅಭಿನಂದನೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಉಳಿದರೆ ಮಾತ್ರ ಈ ಭಾರತೀಯರು ಹಿಂದೂಗಳಾಗಿ ಉಳಿದರೆ ಮಾತ್ರ ಮಂದಿರವಾಗಿ ಉಳಿಯುತ್ತೆ. ಹಿಂದೂಗಳಾಗಿ ಉಳಿದರೆ ಮಾತ್ರ ಮಂದಿರವಾಗಿ ಉಳಿಯುತ್ತೆ. ಅಪಸ್ವರಗಳು ದಿನನಿತ್ಯ ಕೇಳ್ತಾ ಇದ್ದಾವೆ. ನಿನ್ನವನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಒಬ್ಬ ಯೋಗಿ, ಒಬ್ಬ ಮೋದಿ, ಅವನು ಹೋಗ್ಲಿ ನೋಡಿ ಮರು ದಿವಸ ಅದನ್ನು ಕಿತ್ತು ಎಸೆಯುತ್ತೇವೆ. ಇಷ್ಟು ಭಂಡ ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಎಷ್ಟು ಜಾಗೃತರಾಗಿರ್ಬೇಕು. ಇವತ್ತು ನಮಗೆ ವಿಶೇಷವಾಗಿರತಕ್ಕಂಥ ಜವಾಬ್ದಾರಿ ಹುಟ್ಟಿಕೊಳ್ತಾ ಇದೆ. ನಾವು ಮಾಡಿದಂಥ ಇಷ್ಟು ಹೋರಾಟದಿಂದ, ಸಾಹಸದಿಂದ ಮಾಡಿದಂತಹ ಮಂದಿರವಾಗಿ ಉಳಿಬೇಕು ಅಂತ ಹೇಳಿದ್ರೆ ನಾವಾಗಿ ಹಿಂದೂಗಳಾಗಿ ಉಳಿದ್ರೆ ಮಾತ್ರ ಮಂದಿರವಾಗಿ ಉಳಿಯತ್ತೆ. ನಾವು ಉಳಿಯೋದು ಅಂತಂದ್ರೆ ಏನು? ನೀವು ಉಳಿಲಿಕ್ಕೆ ಸಾಧ್ಯ ಇಲ್ಲ.